ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ನನ್ನ ಮಗ ನೋಡ್ತಾ ಇದ್ದೀರಲ್ಲ ಏನು ಮಾಡ್ತಾ ಇದ್ದೇನೆ. ನಾನು ಇವತ್ತು ಇದು ಸೆಕೆಂಡೇ ಲಾಗು ನಂದು. ಸೊ ನೈಟ್ ಟೈಮ್ ಸ್ವಲ್ಪ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಸೊ ಅದನ್ನು ವೀಲ್ನ ತಿರುಗಿಸ್ಕೊಂಡು ನೋಡ್ತಾ ಇದ್ದಾನೆ. ತಿರುಗಿಸ್ತಾ ಅದಾದಮೇಲೆ ಅದನ್ನು ಎತ್ತಕ್ಕೆ ಹೋಗ್ತಾನೆ. ನೋಡಿ, ಒಂದು ನಿಜ ಫ್ರೆಂಡ್ಸ್, ಒಂದು ನಿಮಿಷ ಸುಮ್ಮನೆ ಇರಲ್ಲ ಅವನು. ಒಂದು ನಿಮಿಷ ಅಂದರೆ ಮಲ್ಕೊಂಡಾಗ ಮಾತ್ರ ಸೈಲೆಂಟ್ ಆಗಿರ್ತಾನೆ. ಮಿಕ್ಕಿದ ಟೈಮಲ್ಲಿ ಸುಮ್ಮನೆ ಒಂದು 2 ನಿಮಿಷ ಅವನು ಕುತ್ಕೊಂಡಿರೋದೇ ನೋಡಿಲ್ಲ ನಾನು ನಮ್ಮ ಮನೆಯವರು. ಸೊ ಈಗ ನೋಡಿ, ಅದನ್ನು ಎತ್ತಕ್ಕೆ ನೋಡ್ದಾನೆ, ಎತ್ತಕ್ಕೆ ಬರಲ್ಲ ಅದೇ ಅಂತ ಹೇಳ್ಬಿಟ್ಟು ತಿರುಗಿಸ್ತಾನೆ. ಅದನ್ನು ಎತ್ತಿ ನಿಲ್ಲಿಸ್ತಾನೆ, ಬಿಡಲ್ಲ ಅವನು. ಅದು ಏನೇ ಆಗಲಿ, ಯಾವ್ದಾರ ಆಟ ಆಡ್ತಾ ಇರಲಿ ಅವನು. ಸೊ ಇವಾಗ ನಾನು ನೈಟ್ ಡಿನ್ನರ್ಗೆ ಏನಾದ್ರು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಇವತ್ತು ರಾತ್ರಿ ಅಡುಗೆಗೆ ನೋಡಿ ಬನ್ನಿ ಏನು ಮಾಡ್ತಾಯಿದ್ದೀನಿ ಅಂತ. ಸೊ ಇದು ಅರವೆ ಸೊಪ್ಪು, ಹಾಗೇನೆ ಈರುಳ್ಳಿ, ಟೊಮ್ಯಾಟೊ ಒಂದೆರಡು, ಸೊ ಬೆಳ್ಳುಳ್ಳಿ ಹಾಕಿ ಸೊ ಇದು ಚಟ್ನಿ ಥರ ಮಾಡ್ತಾಯಿದ್ದೀನಿ. ನಿಮ್ಗೊಂದು ವೇಳೆ ರೆಸಿಪಿ ಫುಲ್ಲಾಗಿ ಬೇಕು ಅಂದರೆ ನಂದು ಅಡುಗೆ ಚಾನಲ್ ಇದೆ, ಅದರಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಇದನ್ನು ನಾವೀಗ ಇದಕ್ಕೆ ಇದೆಲ್ಲ ಹಾಕ್ಬಿಟ್ಟು ಒಂಚೂರು ಅರಿಶಿನ ಪುಡಿ, ಚೂರು ಎಣ್ಣೆ ಹಾಕಬೇಕು. ಸೊ ನೀರು ಬಂದ್ಬಿಟ್ಟು ಒಂದು ಅರ್ಧ ಲೋಟ ಹಾಕಿದ್ರೆ ಸಾಕಾಗುತ್ತೆ, ಯಾಕಂದರೆ ಸೊಪ್ಪೆ ನೀರು ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ. ಸೊ ಇವಾಗ ಇದಕ್ಕೆ ನಾವು ವಿಜಲ್ ಹಾಕ್ಬಿಟ್ಟು ಒಂದು 8 ರಿಂದ 9 ವಿಜಲ್ ಕೂಗಿಸ್ಕೋಬೇಕು, ಯಾಕಂದರೆ ಸೊಪ್ಪು ಬೇಗ ಬೇಯೋದಿಲ್ಲ, ಹಾಗಾಗಿ. ಸೊ ಈ ಕಡೆ ಅನ್ನ ಇಟ್ಟಿದ್ದೀನಿ. ಸೊ ಇದು ನಮ್ಮ ಮನೆಯವ್ರಿಗೆ ಅನ್ನ ಬೇಕಂತವ್ರಿಗೆ. ಸೊ ನಾನು ಮಧ್ಯಾಹ್ನ ಬೆಳಗ್ಗೆ ಮತ್ತು ಬಿಸಿಬೇಳೆಭಾತ್ ಮಾಡಿದ್ದೆ, ರೈಸ್ ಐಟಮೇ ಯಾಕೆ ಅಂತ. ಸೊ ನಾನು ನನ್ನ ಮಗನೂ ಸ್ಪೆಷಲ್ಲಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಮನೆಯವ್ರಿಗೆ ರೊಟ್ಟಿ ಮಾಡ್ತಿದ್ದೀನಿ ಅಂತಂದರೆ ಹೇಳಿದ್ರೆ ನನಗೆ ಅಂತಾರೆ, ಅದಕ್ಕೆ ನೀನು ಮೊದಲೇ ಅನ್ನ ತಿಂತೀನಿ ಅಂತ ಹೇಳ್ದಲ್ಲ ಅಂತೇಳಿ ಹಂಗೆ ಯಾಮಸ್ಕೊಳ್ಳೋದು. ಹಂಗಂತೇನಿಲ್ಲ. ಸೊ ಅವ್ರು ಬೆಳಗ್ಗೆಯಿಂದ ಪಾಪ ರೈಸ್ ಏನೂ ತಿಂದಿಲ್ಲ, ಹಂಗಾಗಿ ಈಗ ರೈಸ್ ಮಾಡಿದ್ದೀನಿ ಅವ್ರಿಗೆ. ನನಗೆ ನಮ್ಮ ಪಾಪಗೆ ಮಾತ್ರ ರೊಟ್ಟಿ ಮಾಡ್ಕೊತೀನಿ. But inside the Nescafe, we are using brew powder taken. We are drinking this. And one more thing, now what doing is half of it and half of outside whack doing. This pick and attacking want. This dirty fellow Siva. Cheddi also not very good. Drinker Roger doing is there. For me give saying is there. What for you? Eighth fellow. Dirty fellow saying is there for some more. Milk drinking, what drinking, please pick up. ಇಷ್ಟೊತ್ತು ಮಾತಾಡಿದ್ದು ನಮ್ಮ ಮನೆಯವ್ರ ಇಂಗ್ಲೀಷು. ಇದು ಬಂದ್ಬಿಟ್ಟು ನನ್ನ ಮಗಂಗೆ ಡೈಲಿ ಊಟ ಮಾಡ್ಸೋಕ್ಕೆ ಈ ಥರ ನಮ್ಮ ಮನೆಯವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಒಂದೊಂದು ಸಲ ಏನು ಮಾಡಿದ್ರು ಊಟ ಮಾಡಲ್ಲ, ಅದಕ್ಕೆ ಆ ರೀತಿ ಮಾಡೋದು. ಊಟ ಆಯಿತು ಫ್ರೆಂಡ್ಸ್, ರೊಟ್ಟಿ ಮಾಡಿ ಆಮೇಲೆ ಚಟ್ನಿ ಮಾಡಿದೆ. ಸೊ ಈಗ ಊಟ ಮಾಡ್ತಾಯಿದ್ದೀನಿ. ಎಲ್ಲರೂ ಬನ್ನಿ ಮಾಡೋಣ. ಸೊ ಬನ್ನಿ ಅಂದರೆ ಏನು ಎಲ್ಲರೂ ಬರೋಲ್ಲ, ಬಟ್ ಇಲ್ಲಿಂದನೇ ನೋಡಿ. ಸೊ ಈರುಳ್ಳಿ, ಇದಕ್ಕೆ ಮೆಣಸಿನ್ಕಾಯಿನ ತಗೊತೀನಿ, ರೊಟ್ಟಿ, ಹಾಗೇನೆ ಅರವೆ ಸೊಪ್ಪಿನ ಚಟ್ನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನಂದು ಇನ್ನೊಂದು ಮಿಥುನಮ್ ಮನಿಲ್ ಅಂತೇಳಿ ಕುಕ್ಕಿಂಗ್ ಚಾನಲ್ ಇದೆ, ಅದರಲ್ಲಿ ವಿಸಿಟ್ ಮಾಡಿಬಿಟ್ಟು ನೋಡಿ. ಸೊ ನಾನು ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ, ಅದರಲ್ಲಿ ನಿಮಗೆ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅದು ಅಲ್ಲದೆ ಒಂದು ಯಾರಾದರೂ ಡಯಟ್ ಮಾಡೋರಿದ್ರೂ ರೊಟ್ಟಿ ಚಟ್ನಿ ತಿಂದರೆ ಸೊ ಈ ಥರ ಫ್ಯಾಟು ಏನೋ ಕಂಟೆಂಟ್ ಏನೂ ಇರೋಲ್ಲ ಇದರಲ್ಲಿ. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ರೊಟ್ಟಿಲಿ. ರೊಟ್ಟಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ. ಆದಷ್ಟು ಅನ್ನ ತಿನ್ನೋದನ್ನು ಕಡಿಮೆ ಮಾಡಿ. ಸೊ ನೀವು ಎಲ್ಲರೂ ಊಟನ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ ಇಷ್ಟೊತ್ತಿಗೆ. ಸೊ ನೈಟ್ ಟೈಮು. ಸೊ ನಾನು ಮಾಡ್ತಾಯಿದ್ದೀನಿ ಈಗ. ಬಾಯ್. ಈಗ ಯಾವಾಗಲೂ ಗಲಾಟೆ. ಯಪ್ಪ, ಒಂದು ನಿಮಿಷ ಸುಮ್ಮನೆ ಇರಲ್ಲ. ಸೊ ನೆಕ್ಸ್ಟ್ ಟೈಮ್ ಆಗ ನೋಡಿ, ಈಗ ನಾವು ವೀಡಿಯೋ ಮಾಡ್ತಾ ಇದ್ದರೆ ಅವ್ನು ನೋಡಿ ಹೆಂಗೆ ಆಡಾಡ್ತಾನೆ ಅಲ್ಲಿಂದ ಇಲ್ಲಿಗೆ. ನೋಡಿ ಇನ್ನೊಂಥರ ಬರ್ತಾನೆ ಈಗ ನೋಡಿ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಹಂಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಅವರು ನನ್ನ ಮಗನ ಚೇಷ್ಟೆ ನೋಡಿ ಎಂಜಾಯ್ ಮಾಡೋದಾದರೆ ಮಾಡಲಿ ಪಾಪ. ಸೊ ನೋಡ್ತಾ ಇದ್ದೀರಲ್ಲ, ನನ್ನ ಮಗ ಈಗ ಅವ್ನು ಯಾವಾಗಲೂ ಏನೋ ಒಂದು ಮಾಡ್ತಾ ಇರ್ತಾನೆ ಫ್ರೆಂಡ್ಸ್. ಸೊ ಈಗ ಸೊಪ್ಪೆಲ್ಲ ಸೋಸಾಗಿದ್ರೆ ಅದನ್ನೆಲ್ಲ ಅವನೊಂದು ಸಲ ಸೋಸ್ತಾನೆ, ಅದನ್ನು ಆ ರೀತಿ. ಸೊ ಬಾಯ್ ಫ್ರೆಂಡ್ಸ್, ಇನ್ನೊಂದು ವ್ಲಾಗಲ್ಲಿ ಸಿಗೋಣ.